ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತೀವಿ. 3 ವರ್ಷಗಳ ಸಿದ್ದರಾಮಯ್ಯ ಅವರ ನಂತರ ಡಿ.ಕೆ. ಶಿವಕುಮಾರ್ ಅವರು ಬಹು ದಿನಗಳಿಂದ ನಾನು ಸಿಎಂ ಆಗ್ಬೇಕಂತ ಅವ್ರದ್ದು ಕನಸಿತ್ತು. ಇವತ್ತು ಅದನ್ನ ಹೈಕಮಾಂಡ್ ಪೂರೈಸಿದೆ. ಸೊ ಇವತ್ತಿಂದ ಅವರ 2 ವರ್ಷ ಅವರ ಕಾಲ ಪ್ರಾರಂಭ ಆಗುತ್ತದೆ. ಸೊ ಅವರು ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು ಸಿದ್ದರಾಮಯ್ಯ ಅವರದು ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ, ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತೆ 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಪಟ್ಟಿ ಫೈನಲ್ ಮಾಡೋ ಸಂಬಂಧ ಚರ್ಚೆಗಳು ನಡೆದಿವೆ. ಇನ್ನು ಫೈನಲ್ ಆಗಿ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ವೇಟ್ ಮಾಡೋಣ, ಯಾರು ಆಗ್ತಾರೆ ಯಾರು ಬಿಡ್ತಾರೆ, ಇನ್ನೂ ಫೈನಲ್ ಆಗಿಲ್ಲ, ವೇಟ್ ಮಾಡೋಣ. ಸಚಿವ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಿಹಿ ಸುದ್ದಿ ಸಿಗ್ತಾ? ಇಲ್ಲ ಇನ್ನು ಯಾವುದೇ ಸುದ್ದಿ ಬಂದಿಲ್ಲ. ಇನ್ನು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಸಚಿವ ಸ್ಥಾನವನ್ನು ಈಗ ನೀವು ಕೂಡ ಇನ್ನು ಬಂದಿಲ್ಲ, ಅಧಿಕೃತವಾಗಿ ಬಂದಿಲ್ಲ. ಬಂದ ಮೇಗಲ್ಲ, ಬರದೆ ಎಲ್ಲಿ ಬರ್ಬೇಕು, ಅಧಿಕೃತವಾಗಿ ಯಾರಿಗೂ ಇನ್ನೂ ಮೆಸೇಜ್ ಬಂದಿಲ್ಲ. ತಾವು ಹಿರಿಯ ನಾಯಕರು ನೋಡೋಣ ಗೊತ್ತಿಲ್ಲ ಯಾವ ಪಕ್ಷ ಯಾವ ರೀತಿ ತೀರ್ಮಾನ ತೊಗೊಳ್ತೈತೆ. ಸೊ ಇನ್ನು ಅಂತಿಮವಾಗಿಲ್ಲ, ಆದ್ಮೇಲೆ ನೋಡೋಣ ಅವ್ರು ಏನ್ ಹೇಳ್ತಾರೆ ಅದನ್ನ ಪಾಲಿಸೋದಷ್ಟೇ. ಚರ್ಚೆ ಆಗಿದೆ, ಸುಮಾರಾಗಿ ಎಲ್ಲ ನಾಯಕರು ಚರ್ಚೆ ಆಗಿದೆ. ಅವ್ರ ಅಂತಿಮ ನಿರ್ಧಾರ ಅವ್ರು ಬಿಟ್ಟಿದ್ದೇವೆ. ಅವ್ರು ಯಾವ ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಷ್ಟೇ. ಇನ್ನೂ ಇಲ್ಲ, ಇನ್ನು ಈಗ ಒಂದನೇ ಹಂತ ಇಷ್ಟೇ. ಒಂದನೇ ಹಂತಲ್ಲಿದೆ, ಇನ್ನು 2ನೇ ಹಂತ ಇದೆ. 2ನೇ ಹಂತದಲ್ಲಿ ಸುಮಾರು ಜನಕ್ಕೆ ಅವಕಾಶ ಇದೆ. ಸೊ ಈಗ ಹಿರಿಯರಿಗೆ ಮಾತ್ರ ಕೊಡುವಂತ ಪ್ರಯತ್ನ ಆಗ್ತದೆ. ಪ್ರಮುಖವಾಗಿ ಡಿಸಿಎಂ ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹಿಂದೆ ಹೇಳಿದ್ರಿ, ಸಮುದಾಯವಾದ ಡಿಸಿಎಂ ಒಂದು 3 ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಸಂಘಟನೆಗೆ ಎಲ್ಲ. ಈಗ ಒಂದೇನೋ ಕೊಟ್ಟಿದ್ರೆ ನಾವು ಕೇಳಿದೀವಿ, ಅದೇನೋ ಎಷ್ಟು ಮಟ್ಟಿಗೆ ಅದು ನಿಜ ಗೊತ್ತಿಲ್ಲ. ಪರಮೇಶ್ವರ್ ಮಾತ್ರ ಕೊಡ್ತಾರಂತ ಗೊತ್ತಿಲ್ಲ, ಎಷ್ಟು ಮಾಡ್ತಾರ ಅಂತಿಮವಾಗಿ ನೋಡೋಣ. ನಾವು ಇನ್ನೂ ವೇಟ್ ಮಾಡ್ಬೇಕು, ಇನ್ನೂ ಚರ್ಚೆಯಲ್ಲಿ ಇದೆ ಅದು. ಬಹುಶಃ ಎನಿ ಟೈಮ್ ಅನೌನ್ಸ್ ಆಗ್ಬೋದು, ಎನಿ ಟೈಮ್. ಚರ್ಚೆ ಮಾಡಿದ್ವಿ ಅವ್ರಿಗೊಬ್ಬ ಹೇಳಿದೀವಿ ಅಭಿಪ್ರಾಯನ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದೀವಿ, ಅವ್ರ ನಿರ್ಣಯಕ್ಕೆ ಬಿಟ್ಟಿದೀವಿ, ಇದ್ದೇ ಇರ್ಲಿ ಎಲ್ಲ. ಆಗವ್ರು ಬಹಳ ಜನ ಇದ್ದಾರೆ. ಯಾವ ರೀತಿ ಮಾಡ್ಕೊಂತ ಗೊಂದಲ ಇದ್ದೇ ಇರ್ತೈತೆ. 2ನೇ ಹಂತ ಆಗುವವರೆಗೆ ಇದು ಇದ್ದೇ ಇರ್ತೈತೆ, ಮುಂದುವರೆದೈತೆ. ಆದಷ್ಟು ಬೇಗ ಅದು ಆಗ್ಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ 2ನೇ ಹಂತ ಕೂಡ. ತಮ್ಮ ವಿರುದ್ಧ ಏನಾದ್ರು ಷಡ್ಯಂತ್ರ ಏನಾದ್ರು ನಡೀತಾ ಇದೆ ಸರ್? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸರ್. ಸಿದ್ದರಾಮಯ್ಯನವ್ರಿಗೆ ಚೂರಿ ಹಾಕಿದ್ರು ಅಂತಾವ್ ನೀವು ಹೋದ್ರೆ ಎಲ್ಲಾ ನಾಯಕರ ವಿರುದ್ಧ ಅಂತಾವ್ ಇದಾವೆ. ಎಲ್ಲಾ ನಾಯಕರ ವಿರುದ್ಧ ನೀವು ಸೋಷಿಯಲ್ ಮೀಡಿಯಾದ ಹುಡುಕ್ರೆ ಎಲ್ಲಾರು ಇದ್ದೇ ಅದಾವ, ಯಾರ್ದಿಲ್ಲ ಅಂತಿಲ್ಲ. ಅವ್ ಬರ್ತಾವೆ, ಅವಾಗ ಅಷ್ಟಕ್ಕಷ್ಟು 1-2 ಓಡಾಡ್ತಾವ, ಮುಗಿತ ಅಷ್ಟೇ ಕತೆ. ಅದು ಮಾಡಿರ್ಬೇಕು, ಯಾರು ನಮ್ಗೆ ಆಗಲ್ಲ ಮಾಡಿರ್ಬೋದು ಅಷ್ಟ. ಅವಾಗ ಹೇಳಿದೀನಿ ನಾನು, ಯಾರು ಮಾಡಿರ್ಬೋದು. ಎಫ್ಐಆರ್ ಆಗಿದೆ, ಹುಡುಕ್ತಿದಾರೆ ಯಾರು ಅದನ್ನ ಮಾಡ್ತಿದಾರೆ ಅಂತ. ನೋಡೋಣ, ಗೊತ್ತೇ ಆಗ್ತೈತಿ ಯಾರು ಮಾಡಿದಾರೆ. ನಿಮಗೆ ಕೆಪಿಸಿಸಿ ಹುದ್ದೆ ತಪ್ಪಿಸುವಂತ ಪ್ರಯತ್ನಗಳೆಲ್ಲ ಆಗ್ತಿದೆ ಸರ್? ಯಾಕಂದ್ರೆ ನೀವೇ ಬೆಸ್ಟ್ ಚಾಯ್ಸ್ ಅನ್ನೋ ಅಭಿಪ್ರಾಯಗಳಿತ್ತು. ಇಂಥ 10 ಬಂದ್ರು ತಪ್ಪಿಸ್ಲಿಕ್ಕೆ ಆಗೋಲ್ಲ, ಇಂಥ 100 ಬಂದ್ರು ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದೇನು ಪ್ರಶ್ನೆ ಇಲ್ಲ. ಅವ್ರ ಸಮಾಧಾನಕ್ಕೆ ಅವ್ರು ಹಾಕಿರ್ಬೇಕಷ್ಟೇ. ಓಕೆ, ಥ್ಯಾಂಕ್ ಯು. ಕೆಪಿಸಿಸಿ ಸ್ಥಾನಕ್ಕೆ ಬಿ.ಕೆ. ಹರಿಪ್ರಸಾದ್ ಹೆಸರು ಕೇಳಿ ಬರ್ತಾ ಇದೆ. ಅದೇ ಮಾಡ್ತಾರೆ, 3-4 ಜನ ಅಲ್ಲೂ ಇದೆ. ಯಾರಿಗೆ ಅಂತಿಮವಾಗಿ ಆಗ್ತೈತಿ ಎಲ್ಲರೂ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ಬೇಕಷ್ಟೇ. ಹೌದು, ಅದೇ ನಮಗ್ ಮಾನದಂಡ, ಅದು ಬಹಳ ಮುಖ್ಯವಾಗಿದೆ. ನೋಡೋಣ, ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ಹಿಂದೆ ಸಾಕಷ್ಟು ರೆಸಲ್ಯೂಷನ್ ಆಗಿದೆ. ಈಗ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅರ್ಥ ಕೊಡಬೇಕಾ ಅಥವಾ ಒಂದೇ ಕೊಟ್ಟರೆ ನಿಮ್ಗೆ ತೃಪ್ತಿ? ಅದೇನೋ ಆಗಿ ಅಂತಿಮವಾಗಿ ಹೇಳಿ ಬಂದೀವಿ. ಅಂತಿಮವಾಗಿ ಅವ್ರು ಏನ್ ನಿರ್ಧಾರ ಮಾಡ್ತಾರ ಅದನ್ನ ನಾನು ಒಪ್ಕೋಬೇಕು, ಎಲ್ಲರೂ ಕೂಡ ಒಪ್ಕೋಬೇಕು ಅಷ್ಟೇ. ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ, ಕಾದ್ ನೋಡೋಣ ಅಷ್ಟೇ. ನಾವು ಕಾದ್ ನೋಡ್ತಾ ಇದೀವಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.